ಈಗ ಹಾಸನ್ ರೀಚ್ ಆಗ್ಯಾನವ ಒಂದ ಮಿಸ್ಟೇಕ್ ಐತಿ ನೋಡ್ರಿ ತೆಲಿಗೆ ಹಚ್ಕೋ ಉದ್ದಾರ ಬರ್ತಾವ ಕ್ರೇಜಿ ಲ್ಯಾಂಡ್ಸ್ಕೇಪ್ ಈ ಪಾಟ್ ನನಗೆ ಲೈಕ್ ಆತ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈಗ ಹಾಸನ್ ರೀಚ್ ಆಗ್ಯಾನವ ಇನ್ನೇನು ಇನ್ನೊಂದು 2-3 ಕಿಲೋಮೀಟರ್ ಆಕ್ಚುಲಿ ಹಾಸನ್ ಚಾಲೂ ಆಗೈತೆ 5 ಕಿಲೋಮೀಟರ್ ಮಾಡ ಅನಿಸೈತಿ. ಸೊ ನೀವು ಇಲ್ಲಿ ನಮ್ದೇನ್ ಪ್ಲಾನ್ ಐತಂದ್ರೆ ಈಗ ಒಂದು ನಾಷ್ಟ ಮಾಡ್ತೇವೆ, ನಾಷ್ಟ ಮಾಡಿ ಮತ್ತೊಂದು ಪೆಟ್ರೋಲ್ ಹಾಕ್ಸ್ಬೇಕಂತ 13 ಲೀಟರ್ ಐತೆ ಒಂದು ಟ್ಯಾಂಕ್ ದೀಕ್ಷಿತಂದು. ಸೊ ಅದಕ್ಕೆ ಒಂದು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡ್ಮೇಲೆ ಸೀದಾ ಜೈ. ಸೊ ಇಲ್ಲೇ ಅಲ್ಲ ನೋಡ ನಿನ್ ಪೆಟ್ರೋಲು ಎಲ್ಲ ಒಂದೇ ಕಡೆ ಇತ್ತಂದ್ರೆ ಬೇಸ್ಟ್ ಆಕೈತಿ. ಟಿಶ್ಯೂ ತಿಂತ ಇದೆಯಾ? ಇಲ್ಲ ಎಣ್ಣೆ ಜಾಸ್ತಿ ಆಗೈತೆ, ಈರ್ತೈತೆ, ಅದ್ರ ಸಂಬಂಧ ಅದ್ರ ಇದು ಮಾಡತ್ತೇನೆ. ಹಿಂಗ್ ಮಾಡ್ಬೇಕಾ? ಆದ್ಮೇಲೆ ಟಿಶ್ಯೂ ತಿನ್ಮಗ ನೀ ಚೆನ್ನಾಗಿರ್ಬೇಕು. ಆಂಟಿ ನೋಡ್ರಿ ನಾವ್ ಈಗ ಹೇಳತ್ತೇನೆ, ಹೇಳಿದ್ ನಿಮ್ಗೆ ಬೇಡ ಅಂತಂದ್ ಹೇಳಿ ನನ್ನ ಮಾತು ಕೇಳಾರ ತಿನ್ನತಾನ. ಮತ್ತ ನನಗ್ ಫೋನ್ ಹಚ್ಚಾಕೋಬೇಡ್ರಿ, ಒಂದ ಮಿಸ್ಟೇಕ್ ಐತಿ ನೋಡ್ರಿ ಎಣ್ಣೆ ತೆಲಿಗೆ ಹಚ್ಕೋ ಉದ್ದಾರ ಬರ್ತಾವ. ನೋಡಲ್ ವೆದರ್ ನೋಡಲ್ ಹೆಂಗೈತಿ ಬಾಯ್ ಸಾಬ್. ಕರ್ರೆ ಹೇಳ್ತಾನೆ ಸೆಕ್ಸಿ ಮಳಿ ಇರ್ತದೆ ಪಕ್ಕ. ಮೈಲೇಜ್ ಎಷ್ಟು ಕೂಡ ಗೊತ್ತಾಗಲ್ಲ? 400 ಬರುತ್ತೆ. ಫುಲ್ ಹೊತ್ಕೊಂಡ್ ಬಂದಿದ್ದೆ ಅವಾಗ. ಅಲ್ಲ ಗೊತ್ತಿಲ್ಲ ಬಾಬಾ. ಸೊ ಬೆಸ್ಟ್ ಟೈಮಿಗೆ ನಾವು ಸಕಲೇಶ್ಪುರ ಬಂದೇವು ಅಂತಂದು ಹೇಳಿದ್ರೆ ತಪ್ಪಾಗಂಗಿಲ್ಲ. ಈ ಸದ್ದ ನಾಷ್ಟ ಮಾಡೇ ಮತ್ತೆ ನಾವು ನಮ್ಮ ಪ್ಲೇಸ್ ಕಡೆ ಹೊಂಟೇವಿ, ಅಂದ್ರೆ ಮಲ್ಲಳ್ಳಿ ವಾಟರ್ ಫಾಲ್ಸಿಗೆ. ಅವನೋನ್ ಇರಲ್ಲ ಫುಲ್ ನೇಚರ್, ಅವನೋನ್ ಡೇಂಜರ್. ಬೆಂಗಳೂರದಾಗ ಅದೇ ಬಿಲ್ಡಿಂಗ್ ನೋಡ್ ಸಾಕ ಹೋಗಿತ್ತ, ಇಲ್ಲಿ ಇಂಥ ವ್ಯೂ ನೋಡ್ಬೋದು ನೋಡು ಮಸ್ತ್. Wow, what a landscape, man. Crazy landscape. ಈ ಪಾಟ್ ನನಗೆ ಲೈಕ್ ಆತ. Crazy. Welcome to ಸಕಲೇಶ್ಪುರ. ಹಿಂಗ ಹೋಗ್ಬೇಕು, ಅವ್ರು ಬರ್ಲಿ. ಇಲ್ಲಿ ಒಳಗೆ ಹೋಗ್ಬೇಕ್ಲಿ. ನೀವು ಇಲ್ಲಿ ಹೋದ್ರೆ ಧರ್ಮಸ್ಥಳ, ಮೂಡಿಗೆರೆ, ಮಂಗಳೂರು ಹೋಗ್ಬೋದು. ಈ ಕಡೆ ಹೋದಂದ್ರೆ ಮಲ್ಲಳ್ಳಿ ವಾಟರ್ ಫಾಲ್ಸ್ ಬರ್ತೈತಿ. ನಮ್ಮ ದೀಕ್ಷಿತ್ ಅಲ್ಲಿಂದ ನೋಡ್ರಿ ಅಲ್ಲಿ ಬರ್ತಾರ. ನಾವು ಬ್ಯಾಕ್ರಲ್ಲಿ ಜಾನಕಿಯರೆ, ಬಟ್ ಮಲ್ಲಳ್ಳಿ ವಾಟರ್ ಫಾಲ್ಸ್ ಹಾಕ್ಯಾನವ ಈ ಕಡೆನೇ ಐತಿ ರೂಟ್. ವಾ ನೋಡ್ರಿ ನಮಗೆ ಗಾಡ್ ಸೆಕ್ಷನ್ದಾಗ ಹೋದಂಗ ಅನ್ಸಾಯ್ತು ಫೀಲ್ ಪೂರ ಚೆನ್ನಾಗೈತಿ ರೋಡ. ಆದ್ರೆ ಏನಂದ್ರೆ ನಂದು ಗಾಡಿ ಗ್ರಿಪ್ ಇಲ್ಲ, ಆದ್ರೆ ಅವನ್ ಹಾಳಾಗ ಟೈರ್ ಪೂರ ಬೇರೆ ಆಗ್ಬಿಟ್ಟೈತಿ. ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಲೀನ್ ಮಾಡ್ಬೇಕು ನಾನೀಗ. ನೋಡ್ರಿಪ್ಪ ನನ್ನ ನಸೀಬ್ ಹೆಂಗ್ ಕಂಡೈತೆ ಅಂತ ಹೇಳ್ತೇನೆ. ಈಗ ಚಾರ್ಜ್ ಇಟ್ಟೇನಿ, ಗೋಪ್ರೋ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ. ಇರೋದು 3% ಐತಿ ಈಗ ನೀವು ಈ ಬ್ಯಾಟ್ರಿದಾಗ. ಯಾವಾಗ ಹೋಗಿ ಹಾಕೋತೈತಿ ಗೊತ್ತಿಲ್ಲ. ಓಹೋ ಹಾಕೊಂತಾನ ಹೋಗಿ. ಲೋ ಈ ಮಾವ ನಿನ್ನೆನ ಮಳೆ ಆಗೈತ್ಲ, ಫುಲ್ ಎಲ್ಲ ಗ್ರೀನ್ ಲೀವ್ಸ್ ಕಣ್ಣ ಕಾಣತಾವ. ಮಸ್ತ್ ಐತಿ. ಅಲ್ಲ ಬ್ಯಾಟ್ರಿ ಐತಿ ಚಾರ್ಜ್ ಆಗಿಲ್ಲ, ನಂಗೆ ಅದ ಗೊತ್ತಾಗತ್ತಿಲ್ಲ.
ಸೊ ಇಂಥ ಟೈಮ್ದಾಗ ನಾವು ಓಟಕ್ಕೆ ತಗೋಬಾರ್ದು, ಯಾಕೆ ಅಲ್ಲಿ ಬ್ಲೈಂಡ್ ಸ್ಪಾಟ್ ಐತಿ. ಈಗ ನಾ ಹಂಗೆ ಹೋದೆ ಎಲ್ಲೋ ಆ ಕಡೆಯಿಂದ ಬಂದಿದ್ದು ಕಾಣಂಗಿಲ್ಲ, ಒಂದು 5 ನಿಮಿಷ ಸ್ಲೋ ಮಾಡಿದ್ರೆ ಏನಾಗೋಲ್ಲ. ಸೊ ಕ್ಲಿಯರ್ ವಿಸಿಬಿಲಿಟಿ ಬರ್ಬೇಕು ಅಂದಾಗ ಓಟಕ್ಕೆ ತಗೋಬೇಕು. ನೋಡಿ ಹಿಂಗೆ ಬಂದು ಬರ್ರಿ. ಸ್ಲೋ ಡೌನ್. ಟ್ಯಾಕ್ಸಿ ಅನ್ಕೋ ಮೊಬೈಲ್. ಇಲ್ಲಿ ವೆದರ್ ಮಸ್ತ್ ಐತ್ಲೆ, ಹಿಂಗ್ ವೆದರ್ ಇತ್ತಂದ್ರೆ ಮಜಾ ಬರ್ತೈತಿ. ಫುಲ್ ಫಾಗ್ ಇರ್ತೈತಿ. ನಮ್ಮ ಬಾಯ್ಸ್ ಇಷ್ಟೂರಲ್ಲಿ ಬರತ್ತಾರ, ಮಿರರ್ ನೋಡ್ಬೋದು ನೀವು. ಇಲ್ಲೇ ಬರ್ದಾರ ನೋಡ್ರಿ, ಸಕಲೇಶ್ಪುರ 17, ಸುಬ್ರಹ್ಮಣ್ಯನು ಇದ್ ಕಡೆನ, ಧರ್ಮಸ್ಥಳ ಈ ಕಡೆ. ಸುಬ್ರಹ್ಮಣ್ಯ ಹೋಗೋ ರೂಟ್ ಇದೆ. ಒಬ್ಬ ನಾನು ಏನ್ ಟೈರ್ ಪೂರಾ ಸೌದ್ ಬಿಟ್ಟೈತಿ. ಯಾವ್ದಾರ ಮಣ್ಣಾಗ ಹಾಕಿದ್ನಿಲ್ಲೋ ಪೂರಾ ಗಾಡಿ ಚರಾತೈತಿ. ಅದ್ರಾಗ ಬೇರೆ ನಾ ಒಂದಾರ ಆಫ್ ರೋಡಿಂಗ್ ಹಿಡ್ಕೊಂಡ್ಬಿಟ್ಟೇನೆ ರೈಡ್ದಾಗ. ಹೆಂಗಂತ ಬಗೆ ಹರಿಯತಿಲ್ಲ ನನಗೆ. ರೈನ್ ಕೋಟ್ ಹಾಕೊಂಡು ಅದೇ. A few minutes later. ನೋಡ್ರಿ ಫುಲ್ ಅಡುಗೆ ಐತಿ. ನಾನದು ಚಚ್ಚಾದನಿ ಗಾಡಿನ. ಇನ್ನು ನೋಡಿದೆ ಅದು ಟೆಂಪಲ್ ಐತಿ ಇಲ್ಲಿ, ಯಾವ್ದಿದೆ, ಈಶ್ವರ ಗುಡಿ, ಬಸವಣ್ಣನ ಗುಡಿ. ಮಸ್ತ್ ಐತಿ, ಕ್ಯೂಟ್ ಐತಿ.